ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಚಾಕ್ಲೇಟ್ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದ್ರ ಹೆಸರು ಬಂದ್ಬಿಟ್ಟು ಬೌಂಟಿ ಬಾರ್ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು 3 ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇದನ್ನು ನಾವು ಫಸ್ಟು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಕೊಕೊನಟ್ ಪೌಡರು, ಕೊಬ್ಬರಿ ಪುಡಿ ಅಂತಲೂ ಹೇಳ್ತಾರೆ, ಕೊಬ್ಬರಿ ತರಿ ಅಂತಲೂ ಹೇಳ್ತಾರೆ. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಪ್ಯಾಕೆಟ್ಸಲ್ಲಿ. 1/2 kg 1 ಕಿಲೋ ಆ ಥರ ಎಲ್ಲ ಸಿಗುತ್ತೆ. ನಾನು ಇಲ್ಲಿ ಬಂದ್ಬಿಟ್ಟು 1/2 ಕಿಲೋ ತಂದಿದ್ದೆ. 2 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ ಮೆಜರ್ಮೆಂಟ್ ಮಾಡಿಕೊಂಡು. 2 ಕಪ್ ಹಾಕ್ಕೊಂಡು ಇಲ್ಲಿ ಬಂದ್ಬಿಟ್ಟು ಅದರಲ್ಲಿ ಮೆಜರ್ಮೆಂಟ್ ಮಾಡಿದ್ನಲ್ಲ, ಅದರಲ್ಲಿ ಅರ್ಧದಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ಪ್ಯಾಕೆಟ್ಸಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಬಟರ್ನ ನಾನು ಬೆಣ್ಣೆನ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಮಿಲ್ಕ್ ಮೇಡ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ನಾವು ಇವಾಗ ಇದಕ್ಕೆಲ್ಲ ಬೌಲ್ಗೆ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ನಾವು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಅಳತೆ ಮಾಡಿಕೊಂಡು ಸ್ವಲ್ಪ ಹಗುರವಾಗಿ ಕಲಿಸ್ಕೋಬೇಕಾಗುತ್ತೆ. ತುಂಬ ನಾವು ಚಪಾತಿ ಹಿಟ್ಟು ಗಟ್ಟಿ ಕಲಿಸ್ತೀವಲ್ಲ, ಆ ಥರ ಅಮ್ಕಿ ಎಲ್ಲ ಕಲಿಸ್ಬಾರ್ದು. ಸುಮ್ಮನೆ ಹಗುರವಾಗಿ 4 ಬೆರಳಲ್ಲಿ ಎಷ್ಟಾಗುತ್ತೆ ಅಷ್ಟು ಕಲಿಸ್ಕೋಬೇಕಾಗುತ್ತೆ. ನಾವು ಇದಕ್ಕೆ ನೀರು ಹಾಲು ಎಲ್ಲ ಏನು ಮಿಕ್ಸ್ ಮಾಡಬಾರ್ದು, ಬರೀ ಮಿಲ್ಕ್ ಮೇಡಿಂದನೇ ಕಲಿಸ್ಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸ್ಮೂತಾಗೇ ಇರಬೇಕು, ತುಂಬ ಹಾರ್ಡಾಗಿ ಮಾಡ್ಕೋಬಾರ್ದು. ಆ ಥರ ಮಾಡಿಕೊಂಡು ನಾವು ಯಾವ ಥರ ಶೇಪ್ ಬೇಕೋ, ಸ್ಕ್ವಯರು, ರೌಂಡು ಮತ್ತು ಓವಲ್ ಶೇಪು, ಯಾವ ಶೇಪ್ ಬೇಕೋ ಆ ಥರ ಶೇಪ್ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಮಿಲ್ಕ್ ಮೇಡ್ ಹಾಕ್ಕೊಂಡು ಎಲ್ಲ ಸ್ಮೂತಾಗಿ ಕಲಿಸ್ಕೊಂಡು ಶೇಪ್ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ತಕ್ಷಣ ತುಂಬ ಬೇಗನೆ ಆಗುತ್ತೆ. ತುಂಬ ಹೊತ್ತೆಲ್ಲ ಹಿಡಿಯಲ್ಲ. ಬರೀ 5 ಐಟಮ್ ಅಷ್ಟೇ ಇದಕ್ಕೆ ಬೇಕಾಗಿರೋದು. ತುಂಬ ಏನಿಲ್ಲ, ಸುಮಾರು ಐಟಮ್ಗಳೆಲ್ಲ ಬೇಕು ಅಂತ ಏನಿಲ್ಲ. ನೋಡಿ, ನಾನು ಈ ಥರ ಶೇಪ್ ಕೊಡ್ತಾಯಿದ್ದೀನಿ. ಇವತ್ತು ಓವಲ್ ಶೇಪ್ ಕೊಡ್ತಾಯಿದ್ದೀನಿ. ಇಲ್ಲ ನಿಮ್ಗೆ ಬೇಡ, ನಾನು ರೌಂಡೇ ಮಾಡ್ಕೊತೀನಿ, ರೌಂಡೇ ಮಾಡ್ಕೊಬೋದು. ಇದೇನು ಸ್ವಲ್ಪನೂ ಬಟ್ಲಿಗೂ ಸಹ ಏನು ಅಂಟ್ಕೊಳ್ಳಲ್ಲ ಫ್ರೆಂಡ್. ನೀಟಾಗಿ ನಾವು ಎಷ್ಟು ಹಾಕಿದ್ದೀವೋ ಅಷ್ಟು ನೀಟಾಗಿ ಎಲ್ಲ ಕ್ಲೀನಾಗೇ ಬಂದುಬಿಡುತ್ತೆ, ಅಂಟ್ಕೊಳ್ಳೋದೆಲ್ಲ ಏನಾಗಲ್ಲ. ನೋಡಿ, ನಾನು ಹಾಕಿದ್ದು 2 ಕಪ್ಪಲ್ಲಿ ಒಟ್ಟು 7 ಆಗಿದೆ. 7 ಆಗಿಬಿಟ್ಟು ಸಣ್ಣದೊಂದು ರೌಂಡ್ ಮಾಡ್ಕೊಂಡಿದ್ದೀನಿ. 2 ಕಪ್ಪಲ್ಲಿ ನೋಡಿ ಇಷ್ಟೇ ಆಗಿದ್ದು, ಜಾಸ್ತಿ ಏನಾಗಲಿಲ್ಲ. ಇಲ್ಲಿ ಡಬಲ್ ಬಾಯ್ಲ್ ಮೆಥಡಲ್ಲಿ ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ, ಡಾರ್ಕ್ ಚಾಕ್ಲೇಟ್ ಪ್ಯಾಕೆಟ್ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಬೌಲ್ ಇಟ್ಟಿದ್ದೀನಿ, ಗ್ಲಾಸ್ ಬೌಲಲ್ಲಿ ಇಟ್ಕೊಂಡಿದ್ದೀನಿ, ಕೆಳಗಡೆ ನೀರು ಹಾಕಿಟ್ಟಿದ್ದೀನಿ. ಡಬಲ್ ಮೆಥಡಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಡಾರ್ಕ್ ಚಾಕ್ಲೇಟು. ಇದು ನಾನು ತುಂಬ ಎಲ್ಲ ಜಾಸ್ತಿ ಇದು ಹಾಕಲ್ಲ. ಇವಾಗ ನಾನು ಕೊಬ್ಬರಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಮೆಲ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಬೆಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಅವ್ರವ್ರ ಚಾಯ್ಸ್ ಅದು. ನಾನಿಲ್ಲಿ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬೇಗನೆ ಮೆಲ್ಟ್ ಆಗುತ್ತೆ, ತುಂಬ ಟೈಮೆಲ್ಲ ತೊಗೊಳ್ಳಲ್ಲ. ನಾವು ಸ್ವಲ್ಪ ತಿರುಗಿಸ್ತಾ ಇದ್ದಂಗೆ ಅದು ಫುಲ್ಲು ಸಾಫ್ಟ್ ಆಗ್ತಾ ಹೋಗುತ್ತೆ ಚಾಕ್ಲೇಟು. ನೋಡಿ, ಆಗಲೇ ಮೆಲ್ಟ್ ಆಗ್ತಾಯಿದೆ. ಕೆಳಗಡೆ ನೀರು ಬಾಯ್ಲ್ ಆದಂಗೆ ಜಾಸ್ತಿ ಇದು ಫುಲ್ ಮೆಲ್ಟ್ ಆಗಿಬಿಡುತ್ತೆ. ಬೇಗ ಆಗುತ್ತೆ ಫ್ರೆಂಡ್, ತುಂಬ ಟೈಮೆಲ್ಲ ಏನೂ ತೊಗೊಳ್ಳಲ್ಲ. ಆರಾಮಾಗಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನಾವು ಇವಾಗ ಮಕ್ಕಳಿಗೆ ಬರ್ತ್ಡೇ ಪಾರ್ಟಿಗಳಲ್ಲಿ ಮತ್ತು ಮಕ್ಕಳು ಯಾರು ರಜದಲ್ಲೆಲ್ಲ ಮಕ್ಕಳೆಲ್ಲ ಮನೆಗೆ ಬರ್ತಾರೆ, ಆ ಟೈಮಲ್ಲಿ ನೀವು ಮಾಡಿಕೊಡ್ಬೋದು. ಬೇಕಂದರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಯಾವಾಗಲೂ ಕೆಲವು ಮನೆಯಲ್ಲೆಲ್ಲ ಮಕ್ಳುಗಳು ಪಾಯಸ ಅದೆಲ್ಲ ಇಷ್ಟಪಡಲ್ಲ, ಈ ಥರ ಚಾಕ್ಲೇಟ್ಸ್ ಎಲ್ಲ ಅಂದರೆ ಇಷ್ಟಪಡ್ತಾರಲ್ವ. ನೀವು ಒಂದ್ಸಲಿ ಟ್ರೈ ಮಾಡಿ, ಈಸಿ ಇದೆ, ಮಾಡ್ಬೋದು. ನೋಡಿ, 10 ಮಿನಿಟ್ಸ್ ಇಟ್ಟಿದ್ದೆಲ್ಲ ಫುಲ್ಲು ಸೆಟ್ ಆಗಿದೆ. ಅದು ಸೆಟ್ ಆದಮೇಲೆ ನಾವು ಇವಾಗ ಫುಲ್ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆದಮೇಲೆ ನೋಡಿ, ಇದಕ್ಕೆ ಡಿಪ್ ಮಾಡಿಬಿಟ್ಟು ಫೋರ್ಕ್ ಸ್ಪೂನ್ ಇರುತ್ತಲ್ಲ ಫ್ರೆಂಡ್, ಅದರಲ್ಲಿ ನೀಟಾಗಿ ಎತ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ಏನಾಯಿತು ಅಂದರೆ, ನಾನು ಬಟರ್ ಪೇಪರ್ನ ತರೋದು ಮರ್ತೋಗ್ಬಿಟ್ಟೆ. ನನ್ನ ಹತ್ರ ಬಟರ್ ಪೇಪರ್ ಮನೇಲಿರಲಿಲ್ಲ. ನಾನು ಏನಂದರೆ ಪ್ಲೇಟ್ಸ್ ಮೇಲೆ ಇಟ್ಕೊತಾ ಇದ್ದೀನಿ, ಎಲ್ಲ ಡಿಪ್ ಮಾಡಿ ಪ್ಲೇಟ್ ಮೇಲೆ ಇಟ್ಕೊತಾ ಇದ್ದೀನಿ. ನೀವು ಏನು ಮಾಡ್ತೀರಾ ಅಂದರೆ, ಬಟರ್ ಪೇಪರ್ಸ್ ಇದ್ದರೆ ಅದ್ರ ಮೇಲೆ ಇಟ್ಕೊಂಡ್ರೆ ತುಂಬ ನೀಟಾಗಿ ನೀವು ಬರುತ್ತೆ, ಕ್ಲೀನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಬಿಟ್ಟು ತೆಗೆದುಬಿಟ್ಟು ಮಕ್ಳಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಎಲ್ಲ ನಾನು ಡಿಪ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಮತ್ತು ಹೆವಿ ಸ್ವೀಟ್ ಎಲ್ಲ ಅನಿಸಲ್ಲ. ಇದು ಕ್ಲೀನಾಗಿದ್ದರೆ ತಿನ್ನೋಕ್ಕೆ ಒಳ್ಳೆ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಸಣ್ಣ ಮಕ್ಳಿಗೂ ಕೊಡ್ಬೋದು. ಕೆಲವು ಮಕ್ಕಳಿಗೆಲ್ಲ, ಸಣ್ಣ ಮಕ್ಳು ಕೆಲವರು ಚಾಕ್ಲೇಟ್ ಕೊಡಲ್ಲ ಅಂತಾರಲ್ಲ, ಇದೇನು ಕೊಡ್ಬೋದು ಫ್ರೆಂಡ್, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಫೋರ್ಕಲ್ಲೇ ಬಂದ್ಬಿಟ್ಟು ಸ್ವಲ್ಪ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವು ಮನೇಲಿ ಏನಾದರೂ ಕೇಕ್ ಮಾಡೋರಾಗಿದ್ದರೆ, ಅದು ಕೇಕ್ದು ಪೇಸ್ಟ್ರಿ ಕೇಕ್ ಎಲ್ಲ ಮಾಡೋರಿದ್ದರೆ ಅದು ಕೋನ್ ಬರುತ್ತಲ್ಲ, ಅದರಲ್ಲಿ ಬಂದ್ಬಿಟ್ಟು ಅದೇ ಇದು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡು ಡಿಸೈನ್ ಮಾಡ್ಕೋಬೋದು. ಇಲ್ಲಾಂದರೆ ಬೇಡ ಅಂದರೆ ನಾವು ಹಾಗೆ ಇರಲಿ ಅಂದರೆ ಪ್ಲೈನು ರೌಂಡ್ ಹಾಗೆ ಮಾಡಿಕೊಂಡು ತಿನ್ಬೋದು. ನೋಡಿ, ನಾನು ಇಟ್ಬಿಟ್ಟು ಈಗ ಫ್ರಿಜ್ಜಲ್ಲಿ ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ಫ್ರೆಂಡ್. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.
ಹೀಗೆ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ನೋಡಿದ್ದಕ್ಕೆ ಹಾಗೆ ನೋಡ್ತಾ ಇರಿ. ನೋಡಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ 10 ಮಿನಿಟ್ಸ್ ಇಟ್ಬಿಟ್ಟು. ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಹೇಗಿತ್ತು ವಿಡಿಯೋ ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.